ಬೇಸಿಗೆ ಆರಂಭದಲ್ಲೇ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಿದೆ. ಕುಡಿಯಲು ನೀರು ಬಾರದೆ ಜನರು ಪರದಾಡ್ತಿದ್ದಾರೆ. ಕಾವೇರಿ ನೀರು ಯಾವಾಗ ಬರುತ್ತೆ ಅಂತ ಮನೆ ಮಂದಿಯೆಲ್ಲ ಕಾಯ್ತಿದ್ದಾರೆ. ಅಷ್ಟಕ್ಕೂ ಜೀವಜಲಕ್ಕಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿರೋದು ಎಲ್ಲಿ? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಲ್ಲಿನಲ್ಲಿ ಬಿಡ್ತಾರೆ ಸಣ್ಣಗೆ ಬಂದ್ರೆ ಬಂತು ಒಂದು 3-4 ದಿವಸಕ್ಕೆ ಒಂದ್ಸತಿ. ಕುಡಿಯೋ ನೀರು ಸರಿಯಾಗಿ ಬಿಡಲ್ಲ. ಇದು ಬೋರ್ವೆಲ್ ನೀರು ಬರ್ತಾ ಇತ್ತು, ಇವಾಗ 1 ತಿಂಗಳಿಂದ ಫುಲ್ ಸಮಸ್ಯೆ ಆಗಿದೆ. ಒಂದು ವಾರಕ್ಕೊಂದ್ಸತ ನೀರು ಬಿಡ್ತಾರೆ, ಅದು ಸರಿಯಾಗಿ ಬಿಡಲ್ಲ, ಸಣ್ಣ ಬರುತ್ತೆ ನೀರು. ಮೇಲಿರೋರ್ಗಂತೂ ಹತ್ತದೇ ಇಲ್ಲ. ಖಾಲಿ ಬಿಂದಿಗೆ ಖಾಲಿ ಡ್ರಮ್, ನೀರು ಯಾವಾಗ ಬರುತ್ತೋ ಅಂತ ಕಾಯ್ತಿರೋ ಮಹಿಳೆಯರು, ಮನೆ ಮುಂದಿನ ನಲ್ಲಿ ನೋಡ್ತಿರೋ ಪುರುಷರು, ನೀರಿಗಾಗಿ ಕಾದು ಕಾದು ಕಂಗಾಲಾದವರು ಹಣ ಕೊಟ್ಟು ವಾಟರ್ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಜೀವಜಲಕ್ಕಾಗಿ ಸಂಜಯ್ ನಗರದ ನಿವಾಸಿಗಳ ಪರದಾಟ. ವಾಟರ್ ಟ್ಯಾಂಕರ್, ಆರ್ಒ ಪ್ಲಾಂಟ್ ಮೊರೆ ಹೋದ ಜನರು. ಬೇಸಿಗೆ ಆರಂಭದಲ್ಲೇ ನಗರದ ಹಲವು ಏರಿಯಾಗಳಲ್ಲಿ ನೀರಿಗೆ ಹಾಹಾಕಾರ ತಲೆದೋರಿದೆ. ಮೈಸೂರು ರಸ್ತೆಯ ನ್ಯೂ ಟಿಂಬರ್ ಯಾರ್ಡ್, ಸಂಜಯ್ ನಗರದಲ್ಲಿ ತಿಂಗಳಿಂದ ಕುಡಿಯುವ ನೀರಿಲ್ಲದೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ಹಣ ಕೊಟ್ಟು ಕುಡಿಯುವ ನೀರು ತರಿಸಿಕೊಳ್ತಿದ್ದಾರೆ. ಬೋರ್ ನೀರು ಕಷ್ಟನೇ, ಕುಡಿಯೋ ನೀರು ಕಷ್ಟನೇ. ನಲ್ಲಿನಲ್ಲಿ ಬಿಡ್ತಾರೆ ಸಣ್ಣಗೆ ಬಂದ್ರೆ ಬಂತು ಒಂದು 3-4 ದಿವಸಕ್ಕೆ ಒಂದ್ಸತಿ. ಅದು ಸಾಕಾಗ್ತದೆ ಸರ್. ಅರ್ಧ ಅವರ್ನಲ್ಲಿ ಏನಾಗಿ ಆಗ್ತದೆ ಸರ್. ಸುಮ್ಮನೆ ನೋಡ್ರಿ ಎಷ್ಟೊಂದು ಕೊಳಾಯಿ ಹಾಕಿದ್ದಾರೆ ನೋಡ್ರಿ. ಏನಕ್ಕೆ ಸರ್ ಕೊಳಾಯಿ ಹಾಕೋದು? ದುಡ್ಡು ಕೊಟ್ಟು ತಗೊಳ್ಬೇಕು. ಕಷ್ಟನೇ ಸರ್ ಎಲ್ಲಾನು. ಕೆಲಸಕ್ಕೆ ಹೋಗುವ ಮಹಿಳೆಯರೇ ಹೆಚ್ಚಾಗಿರುವ ಈ ಏರಿಯಾದಲ್ಲಿ ನೀರು ತುಂಬಿಸೋದೇ ಟಾಸ್ಕ್ ಆಗಿದೆ. ನೀರಿನ ಸಮಸ್ಯೆ ಬಗೆಹರಿಸಿ ಎಂದು ಮಹಿಳೆಯರು ಒತ್ತಾಯಿಸಿದ್ರು. ಒಂದು ವಾರಕ್ಕೊಂದ್ಸತ ನೀರು ಬಿಡ್ತಾರೆ, ಅದು ಸರಿಯಾಗಿ ಬಿಡಲ್ಲ, ಸಣ್ಣ ಬರುತ್ತೆ ನೀರು. ಮೇಲಿರೋರ್ಗಂತೂ ಹತ್ತದೇ ಇಲ್ಲ. ನಮಗಂತೂ ಬೋರ್ ಪೈಪ್ ಹಾಕ್ಸಿಲ್ಲ. ಕಾವೇರಿ ನೀರು ಒಂದೇನೆ, ಒಂದು ವಾರಕ್ಕೊಂದ್ಸತ ನೀರು ಬರ್ತದೆ. ಮಕ್ಕಳಿದ್ದಾರೆ, ನಾವು ಹೆಂಗ್ ಮಾಡ್ಬೇಕು ಹೇಳಿ? ಅದು ಸರಿಯಾಗಿ ಬರಲ್ಲ, ಸಣ್ಣ ಬಿಡ್ತಾರೆ ನೀರು, ಹತ್ತದೇ ಇಲ್ಲ ಪೈಪ್ಗೆ. ಹಲವು ಏರಿಯಾಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆರಂಭವಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.